ನಿಮ್ಮನ್ನು ಮಾತಾಡ್ಸ್ಬೇಕಂತಾನೆ ಧೈರ್ಯ ತಗೊಳ್ಳೇಬೇಕಲ್ಲ ಮೇಡಮ್, ಊರಿಗೆ ಬರ್ಬೇಕಿತ್ತು. ಮತ್ತೆ ನಂಗೆ ಗೊತ್ತೆ. ಆಮೇಲೆ ಅತ್ತೆ ಅಮ್ಮಂಗೆ ಉತ್ತರ ಹೇಳ್ಬೇಕಲ್ಲ, ಮತ್ತೆ ಏನಂತ ಉತ್ತರ ಹೇಳ್ಬೇಕು? ಅಲ್ಲ ಕೆಳಗೆ ಕಾರ್ಯ ಮಾಡಿ ತಪ್ಪದ್ದನ್ನ ಮತ್ತೆ ಇದಕ್ಕೆ ಹಾಕ್ಬಿಡಿ ಅಷ್ಟೇ. ಎಲ್ಲಿವರೆಗೆ ಒಂದು ಹೆಣ್ಮಕ್ಳು ಸಮಸ್ಯೆ ಎಷ್ಟಿರುತ್ತಂದ್ರೆ ಅದಕ್ಕೆ ಬೇಡ ಅಲ್ಲ ಹೇಳಿದ್ ನಾನು ಶಾಕ್ ನಂಗೆ ಅದ್ರದ್ದೇ ತಲೆ ಬಿಸಿಯಾಗಿತ್ತು. ಅವಳು ಅಲ್ಲೇ ಆಗಿದ್ರು ಮಗು ಜಾಸ್ತಿ ಆಗಿ ಬಿದ್ದಿದ್ರೆ ಕೂತ್ಕೋ ಕೂತ್ಕೋ. ಮೇಡಮ್ ನಮಸ್ತೆ. ಐ ಆಮ್ ಸೋ ಪ್ರೌಡ್ ಆಫ್ ಯು ಮೇಡಮ್. ನಿಮಗೋಸ್ಕರನೇ ನಾನು ಅವ್ರು ಬೆಂಗಳೂರಿಂದ ಬಂದಿದ್ದಾರೆ. ರಾಧಾ ಅಭಿಜಯ್ ವಯಸ್ಸಿನ ಮಗ ಅವರಿಗೆ. ನನ್ನ ಮಗನಿಗೂ ಸೇಮ್ ನಿಮ್ಮ ವಯಸ್ಸು, ಅದಕ್ಕೆ ನಾನು ಬಂದಿದ್ದಾರಂತ ಅವರು. ಕೇಳು, ನಿಮ್ಮನ್ನು ಮಾತಾಡ್ಸ್ಬೇಕಂತಾನೆ. ಧೈರ್ಯ ತಗೊಳ್ಳೇಬೇಕಲ್ಲ ಮೇಡಮ್, ಊರಿಗೆ ಬರ್ಬೇಕಿತ್ತು. ಮತ್ತೆ ನಂಗೆ ಗೊತ್ತೆ. ಆಮೇಲೆ ಅತ್ತೆ ಅಮ್ಮಂಗೆ ಉತ್ತರ ಹೇಳ್ಬೇಕಲ್ಲ, ಮತ್ತೆ ಏನಂತ ಉತ್ತರ ಹೇಳ್ಬೇಕು? ಅಲ್ಲ ಕೆಳಗೆ ಕಾರ್ಯ ಮಾಡಿ ತಪ್ಪದ್ದನ್ನ ಮತ್ತೆ ಇದಕ್ಕೆ ಹಾಕ್ಬಿಡಿ ಅಷ್ಟೇ. ಎಲ್ಲಿವರೆಗೆ ಒಂದು ಹೆಣ್ಮಕ್ಳು ಸಮಸ್ಯೆ ಎಷ್ಟಿರುತ್ತಂದ್ರೆ ಅದಕ್ಕೆ ಬೇಡ ಅಲ್ಲ ಹೇಳಿದ್ ನಾನು ಶಾಕ್ ನಂಗೆ ಅದ್ರದ್ದೇ ತಲೆ ಬಿಸಿಯಾಗಿತ್ತು. ಅವಳು ಅಲ್ಲೇ ಆಗಿದ್ರು ಮಗು ಜಾಸ್ತಿ ಆಗಿ ಬಿದ್ದಿದ್ರೆ ಕೂತ್ಕೋ ಕೂತ್ಕೋ. ಮೇಡಮ್ ನಮಸ್ತೆ. ಐ ಆಮ್ ಸೋ ಪ್ರೌಡ್ ಆಫ್ ಯು ಮೇಡಮ್. ನಿಮಗೋಸ್ಕರನೇ ನಾನು ಅವ್ರು ಬೆಂಗಳೂರಿಂದ ಬಂದಿದ್ದಾರೆ. ರಾಧಾ ಅಭಿಜಯ್ ವಯಸ್ಸಿನ ಮಗ ಅವರಿಗೆ. ನನ್ನ ಮಗನಿಗೂ ಸೇಮ್ ನಿಮ್ಮ ವಯಸ್ಸು, ಅದಕ್ಕೆ ನಾನು ಬಂದಿದ್ದಾರಂತ ಅವರು. ಕೇಳು, ನಿಮ್ಮನ್ನು ಮಾತಾಡ್ಸ್ಬೇಕಂತಾನೆ. ಧೈರ್ಯ ತಗೊಳ್ಳೇಬೇಕಲ್ಲ ಮೇಡಮ್, ಊರಿಗೆ ಬರ್ಬೇಕಿತ್ತು. ಮತ್ತೆ ನಂಗೆ ಗೊತ್ತೆ. ಆಮೇಲೆ ಅತ್ತೆ ಅಮ್ಮಂಗೆ ಉತ್ತರ ಹೇಳ್ಬೇಕಲ್ಲ, ಮತ್ತೆ ಏನಂತ ಉತ್ತರ ಹೇಳ್ಬೇಕು? ಅಲ್ಲ ಕೆಳಗೆ ಕಾರ್ಯ ಮಾಡಿ ತಪ್ಪದ್ದನ್ನ ಮತ್ತೆ ಇದಕ್ಕೆ ಹಾಕ್ಬಿಡಿ ಅಷ್ಟೇ. ಎಲ್ಲಿವರೆಗೆ ಒಂದು ಹೆಣ್ಮಕ್ಳು ಸಮಸ್ಯೆ ಎಷ್ಟಿರುತ್ತಂದ್ರೆ ಅದಕ್ಕೆ ಬೇಡ ಅಲ್ಲ ಹೇಳಿದ್ ನಾನು ಶಾಕ್ ನಂಗೆ ಅದ್ರದ್ದೇ ತಲೆ ಬಿಸಿಯಾಗಿತ್ತು. ಅವಳು ಅಲ್ಲೇ ಆಗಿದ್ರು ಮಗು ಜಾಸ್ತಿ ಆಗಿ ಬಿದ್ದಿದ್ರೆ ಕೂತ್ಕೋ ಕೂತ್ಕೋ. ಮೇಡಮ್ ನಮಸ್ತೆ. ಐ ಆಮ್ ಸೋ ಪ್ರೌಡ್ ಆಫ್ ಯು ಮೇಡಮ್. ನಿಮಗೋಸ್ಕರನೇ ನಾನು ಅವ್ರು ಬೆಂಗಳೂರಿಂದ ಬಂದಿದ್ದಾರೆ. ರಾಧಾ ಅಭಿಜಯ್ ವಯಸ್ಸಿನ ಮಗ ಅವರಿಗೆ. ನನ್ನ ಮಗನಿಗೂ ಸೇಮ್ ನಿಮ್ಮ ವಯಸ್ಸು, ಅದಕ್ಕೆ ನಾನು ಬಂದಿದ್ದಾರಂತ ಅವರು. ಕೇಳು, ಕೂತ್ಕೋ ಕೂತ್ಕೋ. ಮೇಡಮ್ ನಮಸ್ತೆ. ಐ ಆಮ್ ಸೋ ಪ್ರೌಡ್ ಆಫ್ ಯು ಮೇಡಮ್. ನಿಮಗೋಸ್ಕರನೇ ನಾನು ಅವ್ರು ಬೆಂಗಳೂರಿಂದ ಬಂದಿದ್ದಾರೆ. ರಾಧಾ ಅಭಿಜಯ್ ವಯಸ್ಸಿನ ಮಗ ಅವರಿಗೆ ಬಂದಿದ್ದಾರಂತ ಅವರು. ಕೇಳು, ನಿಮ್ಮನ್ನು ಮಾತಾಡ್ಸ್ಬೇಕಂತಾನೆ. ಧೈರ್ಯ ತಗೊಳ್ಳೇಬೇಕಲ್ಲ ಮೇಡಮ್, ಊರಿಗೆ ಬರ್ಬೇಕಿತ್ತು. ಮತ್ತೆ ನಂಗೆ ಗೊತ್ತೆ. ಆಮೇಲೆ ಅತ್ತೆ ಅಮ್ಮಂಗೆ ಉತ್ತರ ಹೇಳ್ಬೇಕಲ್ಲ, ಮತ್ತೆ ಏನಂತ ಉತ್ತರ ಹೇಳ್ಬೇಕು? ಅಲ್ಲ ಕೆಳಗೆ ಕಾರ್ಯ ಮಾಡಿ ತಪ್ಪದ್ದನ್ನ ಮತ್ತೆ ಇದಕ್ಕೆ ಹಾಕ್ಬಿಡಿ ಅಷ್ಟೇ. ಎಲ್ಲಿವರೆಗೆ ಒಂದು ಹೆಣ್ಮಕ್ಳು ಸಮಸ್ಯೆ ಎಷ್ಟಿರುತ್ತಂದ್ರೆ ಅದಕ್ಕೆ ಬೇಡ ಅಲ್ಲ ಹೇಳಿದ್ ನಾನು ಶಾಕ್ ನಂಗೆ ಅದ್ರದ್ದೇ ತಲೆ ಬಿಸಿಯಾಗಿತ್ತು. ಅವಳು ಅಲ್ಲೇ ಆಗಿದ್ರು ಮಗು ಜಾಸ್ತಿ ಆಗಿ ಬಿದ್ದಿದ್ರೆ ಕೂತ್ಕೋ ಕೂತ್ಕೋ. ಮೇಡಮ್ ನಮಸ್ತೆ. ಐ ಆಮ್ ಸೋ ಪ್ರೌಡ್ ಆಫ್ ಯು ಮೇಡಮ್. ನಿಮಗೋಸ್ಕರನೇ ನಾನು ಅವ್ರು ಬೆಂಗಳೂರಿಂದ ಬಂದಿದ್ದಾರೆ. ರಾಧಾ ಅಭಿಜಯ್ ವಯಸ್ಸಿನ ಮಗ ಅವರಿಗೆ ಬಂದಿದ್ದಾರಂತ ಅವರು. ಕೇಳು, ನಿಮ್ಮನ್ನು ಮಾತಾಡ್ಸ್ಬೇಕಂತಾನೆ. ಧೈರ್ಯ ತಗೊಳ್ಳೇಬೇಕಲ್ಲ ಮೇಡಮ್, ಊರಿಗೆ ಬರ್ಬೇಕು. ಮಾತೃ ಹೃದಯ ಅನ್ನೋದಿದೆಯಲ್ಲ, ಅದು ನಿಜಕ್ಕೂ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಲ್ಲೂ ಕೂಡ ಇರುತ್ತೆ. ಇದರಲ್ಲಿ ರಾಧಾ ಹಿರೇಗೌಡರು ಮೇಡಮ್ಗೊಂದು ಸಲಾಮ್ ಹೇಳಲೇಬೇಕು. ಇಲ್ಲಿಂದ ಅವರು ಆ ಒಂದು ಮಾತೃ ಹೃದಯನ ಹುಡ್ಕೊಂಡು ಹೋಗಿದ್ದಾರೆ ಅಲ್ಲಿ. ಅದಕ್ಕೆ ನಿಜಕ್ಕೂ ನಾವು ಸಲಾಮ್ ಹೇಳಬೇಕು. ಪ್ರತಿಯೊಬ್ಬ ತಾಯಿಯರಲ್ಲೂ ಕೂಡ ಮಾತೃ ಹೃದಯ ಇರುತ್ತೆ. ಇನ್ನು ಪಲ್ಲವಿ ಅವರ ಆ ಒಂದು ಧೈರ್ಯಕ್ಕೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಬೇಕು. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಪಾರ್ಥಿವ ಶರೀರ ಜೊತೆ ತಮ್ಮ ದುಃಖವನ್ನೆಲ್ಲ ತಮ್ಮ ಮಡಿಲಿನಲ್ಲಿ ಇಟ್ಟುಕೊಂಡು, ತಮ್ಮ ಒಡಲಲ್ಲಿ ಇಟ್ಕೊಂಡು ಸಮಾಧಾನ ಮಾಡಿಕೊಂಡು ಇಲ್ಲಿ ಇರೋರಿಗೆ ಕಾರಣವನ್ನು ಕೊಡಬೇಕು, ನಾನು ಜವಾಬ್ದಾರಳು ಅದಕ್ಕೆ ಅಂತ ಹೇಳಿ ಪಾರ್ಥಿವ ಶರೀರವನ್ನು ಇಲ್ಲಿಯವರೆಗೂ ಕೂಡ ತೆಗೆದುಕೊಂಡು ಬರೋದರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ವೀರ ಮಹಿಳೆ, ದಿಟ್ಟ ಮಹಿಳೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ.
ಅಷ್ಟು ಅವರ ಮನಸ್ಸಲ್ಲಿ ಅಷ್ಟು ದುಃಖ ಇದೆ. ಬಟ್ ಅಷ್ಟು ದುಃಖ ಇದ್ದರೂ ಕೂಡ ಅವರು ಅದನ್ನು ಎಲ್ಲೂ ಕೂಡ ತೋರಿಸ್ಕೊಳ್ತಾ ಇಲ್ಲ. ಬಟ್ ಮನಸ್ಸಲ್ಲಿರುವಂತಹ ನೋವು ಕಣ್ಣೀರಾಗಿ ಈಗಾಗಲೇ ಹೊರ ಬಂದುಬಿಟ್ಟಿದೆ. ಕಣ್ಣೀರು ಕೂಡ ಬತ್ತು ಹೋಗಿಬಿಟ್ಟಿದೆ. ಅಷ್ಟರ ಮಟ್ಟಿಗೆ ಇಷ್ಟೂ ವರ್ಷಗಳ ದಾಂಪತ್ಯ ಜೀವನದಲ್ಲಿ ಖುಷಿಯಾಗಿ ಕಳೆದಂತಹ ಜೀವನಗಳನ್ನು ಆ ಒಂದು ಸಮಯವನ್ನು ನೆನಪಿಸ್ಕೊಂಡು ಇನ್ನು ಮುಂದೆ ಜೀವನವನ್ನು ದೂಡಬೇಕು. ಇದರ ಜೊತೆ